ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. I am AP Dinesh Kumar. I am working as a lecturer in business studies in government PU college, government SVK Girls PU college, Kollega. I am here before you to discuss about accounting for partnership basic concepts. ಪ್ರೀತಿ ವಿದ್ಯಾರ್ಥಿಗಳೇ, ಈ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ ಮಾಡೋದಕ್ಕೆ ಮೊದಲು ಒಂದು ಸಲ ಜ್ಞಾಪಕ ಮಾಡ್ಕೊಳ್ಳೋಣ. ಫಸ್ಟ್ PUCಲಿ ಏನು ಓದಿದ್ದೇವೆ ಅಂತ. ನಾವು ವ್ಯವಹಾರ ಅಧ್ಯಯನದಲ್ಲಿ ನಾವು ಫಸ್ಟ್ PUCಲಿ ಮಾಲೀಕತ್ವದ ರೂಪಗಳಲ್ಲಿ ಏಕವ್ಯಕ್ತಿ ವ್ಯಾಪಾರಿ, ಪಾಲುದಾರಿಕೆ ಸಂಸ್ಥೆ, ಕೂಡುಬಂಡವಾಳ ಸಂಸ್ಥೆ, ಇದನ್ನೆಲ್ಲನೂ ಕೂಡ ಅಲ್ಲಿ ಅಧ್ಯಯನ ಮಾಡಿದ್ದಾವೆ. ಅದನ್ನೊಂದ್ಸಲಿ ಜ್ಞಾಪಕ ಮಾಡ್ಕೊಳ್ತಾ ನಾವು ಈ ಚಾಪ್ಟರ್ನ ಶುರು ಮಾಡೋಣ. ಪ್ರೀತಿ ವಿದ್ಯಾರ್ಥಿಗಳು, ಇಲ್ಲಿ ನಾನು ಎರಡೂ ಲ್ಯಾಂಗ್ವೇಜ್ನು ಕೂಡ ಬಳಸ್ಕೊಂಡು ಪಾಠ ಮಾಡೋಕ್ಕೆ ಇಷ್ಟಪಡ್ತೇನೆ, ಕನ್ನಡ ಮತ್ತು ಇಂಗ್ಲೀಷ್. ಸೊ ಆವಾಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಭಾವಿಸ್ತೇನೆ. ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಪಾರ್ಟ್ನರ್ಶಿಪ್ ಅಕೌಂಟ್ಸ್ in a brief manner, keeping in mind the examination as well as your knowledge. And one drawback of online, because the time limit, and within that short period we have to make you understand this basic concept. After this we can discuss in detail about the problems, so that as far as possible I try to explain you, I try to make you understand the basic concepts of the accounting for partnership. So first let us see the meaning of partnership. So when two or more persons join hands to set up a business and share its profit and losses, they are said to be partnership. ಇದನ್ನು ತುಂಬ ಸಾಮಾನ್ಯವಾದ ಭಾಷೆಯಲ್ಲಿ ಹೇಳಿರುವಂಥದ್ದು. ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಜೊತೆ ಸೇರಿ ಒಂದು ವ್ಯವಹಾರ ಮಾಡಿಬಿಟ್ಟು ಅದರಲ್ಲಿ ಬರುವಂತಹ ಲಾಭ ನಷ್ಟ ಹಂಚ್ಕೊಳ್ಳೋದನ್ನು ನಾವು ಪಾರ್ಟ್ನರ್ಶಿಪ್ ಅಂತ ಕರಿತೇವೆ. ಸೊ ಇದನ್ನು ಸಹ ನೋಡ್ತೇವೆ. ಅದಕ್ಕಿಂತ ಹೆಚ್ಚಾಗಿ ನಾವು ಒಂದು ಡೆಫಿನೇಷನ್ ಅಂತ ನೋಡಿದಾಗ, ಸೆಕ್ಷನ್ 4 ಆಫ್ ದಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಫ್ 1932 ಏನು ಹೇಳುತ್ತೆ ಅಂದರೆ, partnership as the relation between persons who have agreed to share the profits of a business carried on by all or any of them acting for all. ಇಲ್ಲಿ ತುಂಬ ಸ್ಪಷ್ಟವಾಗಿ ಈ ಡೆಫಿನೇಷನ್ನು ನಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಡಿಫೈನ್ ಮಾಡುತ್ತೆ. ಯು ಸಿ ದಟ್ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್. ಸೊ ದ ರಿಲೇಷನ್ಶಿಪ್ ಆಫ್ ದಿ ಪರ್ಸನ್ಸ್ ಮೀನ್ಸ್ ಪಾರ್ಟ್ನರ್ ಫಾರ್ ವಾಟ್? ಟು ಅಗ್ರಿ ಟು ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಎ ಬಿಸ್ನೆಸ್. ಅದು ಯಾವ ರೀತಿ ನಡೆಸಬೇಕು ಅಂದರೆ, ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದಮ್ ಆ್ಯಕ್ಟಿಂಗ್ ಫಾರ್ ಆಲ್. ಇಷ್ಟೂ ಸಹ ಫ್ಯೂಚರ್ಸು ವಿದ್ಯಾರ್ಥಿಗಳೇ. ಈ ಡೆಫಿನೇಷನ್ನ ನಾನು ಫ್ಯೂಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಎಕ್ಸ್ಪ್ಲೈನ್ ಮಾಡ್ತಾ ಈ ಡೆಫಿನೇಷನ್ನನ್ನು ಕೂಡ ನಾನು ವಿವರಿಸ್ತಾ ಹೋಗ್ತೇನೆ. ಸೊ ನೆಕ್ಸ್ಟ್ ಆಸ್ಪೆಕ್ಟ್ ಫ್ಯೂಚರ್ಸ್. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ನಲ್ಲಿ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಆದಮೇಲೆ ಫ್ಯೂಚರ್ಸ್ನ ನೋಡ್ತಗೋಣ. ಈ ಫ್ಯೂಚರ್ಸ್ ಎಲ್ಲ ನಾವು ಏನು ಡೆಫಿನೇಷನ್ ನೋಡಿದ್ವಲ್ಲ ಇಲ್ಲಿ ಸೆಕ್ಷನ್ 4 ಆಫ್ ದಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಫ್ 1932, ಇದನ್ನು ಬೇಸಲ್ಲಿ ಇಟ್ಕೊಂಡೆ ಈ ಫ್ಯೂಚರ್ಸ್ನೆಲ್ಲ ನಾವು ಡಿಸೈನ್ ಮಾಡಿದ್ದೇವೆ. ಸೊ ಮೊದಲನೇದಾಗಿ 2 or more ಪರ್ಸನ್ಸ್ ಅಂತ ಹೇಳ್ತೇವೆ ಸ್ನೇಹಿತರೆ. ಸೊ ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ ಲೀಸ್ಟ್ 2 persons ಕಮಿಂಗ್ ಟುಗೆದರ್ ಫಾರ್ ಎ ಕಾಮನ್ ಗೋಲ್, ವಿ ಕಾಲ್ ಇಟ್ ಆಸ್. ಸೊ ಯಾವುದೇ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ಕನಿಷ್ಠ ಇಬ್ಬರು ವ್ಯಕ್ತಿಗಳು ಇರಬೇಕು. ಅಂದರೆ ಇಬ್ಬರು ವ್ಯಕ್ತಿಗಳು ಅಂದರೆ ಪಾಲುದಾರರು ಇರಬೇಕಾಗುತ್ತೆ. ವೆನ್ ಐ ಮೆನ್ಷನ್ ದ ಮಿನಿಮಮ್, ದೆನ್ ವಾಟ್ ಈಸ್ ದ ಮ್ಯಾಕ್ಸಿಮಮ್? ದೇರ್ ಶುಡ್ ಬಿ ಎ ಮ್ಯಾಕ್ಸಿಮಮ್ ನಂಬರ್, ಇಸ್ಂಟ್ ಇಟ್? ಸೊ ದಟ್ ದ ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಶುಡ್ ಬಿ ದ 2 ಆ್ಯಂಡ್ ದ ಮ್ಯಾಕ್ಸಿಮಮ್ ಈಸ್ in the recent amendment act of Companies Act of 2013 is 100. So minimum 2, maximum 100. For the banking business, the maximum number is 10. So this is about the number of persons. When you come to the second point, agreement.
ಸೊ ಅಗ್ರಿಮೆಂಟ್ ಅಂತ ಹೇಳಿದಾಗ ಪಾರ್ಟ್ನರ್ಶಿಪ್ ಅಂದು ಬರಬೇಕು ಅಸ್ತಿತ್ವಕ್ಕೆ ಅಂದರೆ ಅಗ್ರಿಮೆಂಟ್ ಇರಬೇಕು. ಪಾರ್ಟ್ನರ್ಶಿಪ್ ಇಸ್ ದ ರಿಸಲ್ಟ್ ಆಫ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ 2 or more persons to do business and share its profit and losses. So for whatever the partnership agreement, whatever the partnership business, there should be an agreement. ಒಪ್ಪಂದ, ಪಾಲುದಾರರ ನಡುವೆ ಒಪ್ಪಂದ ಇರಬೇಕು. ಏನು ಒಪ್ಪಂದ? ಯಾವ ವ್ಯಾಪಾರ ಮಾಡಬೇಕು, ಲಾಭ ನಷ್ಟ ಹೆಂಗೆ ಹಂಚ್ಕೊಳ್ಳೋದು, ಇದನ್ನೆಲ್ಲ ಒಪ್ಪಂದ ಅಂತ ಕರೀತೇವೆ. ಸೊ ದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮೇ ಬಿ ಐದರ್ ಇನ್ ಓರಲ್ ಆರ್ ರಿಟರ್ನ್. ವಿದ್ಯಾರ್ಥಿಗಳು, ಈ ಪಾರ್ಟ್ನರ್ಶಿಪ್ ಅಗ್ರಿಮೆಂಟು ಓರಲ್ ಆಗೂ ಇರ್ಬೋದು, ಅಂದರೆ ಬಾಯಿ ಮಾತಲ್ಲೂ ಇರ್ಬೋದು, ಅಥವಾ ಬರಹ ರೂಪದಲ್ಲೂ ಸಹ ಇರ್ಬೋದು. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಕೊಳ್ಳೋ ಪಾಯಿಂಟು, for any partnership business there should be an agreement, and that agreement may be either in oral or written. ಇನ್ನು ಮೂರನೇ ಪಾಯಿಂಟು ಬಿಸ್ನೆಸ್ ಅಂತಂದರೆ ದ ಅಗ್ರಿಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಶುಡ್ ಬಿ ಟು ಕ್ಯಾರಿ ಆನ್ ಸಮ್ ಬಿಸ್ನೆಸ್. ಅಂದರೆ ನಮ್ಮ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಏನಕ್ಕಿರಬೇಕು ಅಂದರೆ ಒಂದು ವ್ಯವಹಾರ ಮಾಡೋದಕ್ಕೆ, ನಾವು ಯಾವುದೋ ಒಂದು ಚಾರಿಟಿ ಮಾಡೋದಕ್ಕೆ ಅಥವಾ ಸರ್ವಿಸ್ ಮಾಡೋದಕ್ಕೆ ಜೊತೆಗೂಡಿದ್ರೆ ಅದು ಪಾರ್ಟ್ನರ್ಶಿಪ್ ಅಲ್ಲ. ಪಾರ್ಟ್ನರ್ಶಿಪ್ ಅಂತ ಅನಿಸ್ಕೊಳ್ಬೇಕಾದ್ರೆ ಆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟು ವ್ಯವಹಾರ ಮಾಡೋದಕ್ಕೋಸ್ಕರ ಇರಬೇಕು. ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ಹೇಳೋದನ್ನ, ದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಶುಡ್ ಬಿ ಟು ಕ್ಯಾರಿ ಆನ್ ಸಮ್ ಬಿಸ್ನೆಸ್ ದಟ್ ಈಸ್ ಆಲ್ಸೋ ಎ ಲೀಗಲ್ ಬಿಸ್ನೆಸ್, ಕಾನೂನುಬದ್ಧವಾದ ವ್ಯವಹಾರ ಆಗಿರಬೇಕು. ಇನ್ನು ನಾಲ್ಕನೇ ಪಾಯಿಂಟು ಮ್ಯೂಚುವಲ್ ಏಜೆನ್ಸಿ ಅಂದರೆ ಈ ಡೆಫಿನೇಷನ್ ಹೇಳುವಾಗ ಒಂದು ಪಾಯಿಂಟ್ ಹೇಳಿದೆ ನಾನು ನಿಮಗೆ ನೋಡ್ರಿ. The relation between persons who have agreed to share the profits of a business carried on by all or any of them acting for all. ನೋಡಿ ವಿದ್ಯಾರ್ಥಿಗಳು, ಇದನ್ನು ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಮ್ಯೂಚುವಲ್ ಏಜೆನ್ಸಿ ಅಂದರೆ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಸೊ ಅಂದರೆ ಅರ್ಥ, ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಎಲ್ಲ ಪಾರ್ಟ್ನರ್ಸು ಸೇರಿ ಮಾಡಬಹುದು, ಕ್ಯಾರಿಡ್ ಆನ್ ಬೈ ಆಲ್, ಅಥವಾ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್, ಯಾರು ಒಬ್ಬರು ಎಲ್ಲರ ಪರವಾಗಿ ಮಾಡ್ಬೋದು ಅಂತ ಅರ್ಥ. ಇದನ್ನು ಮ್ಯೂಚುವಲ್ ಏಜೆನ್ಸಿ ಅಂತ ಹೇಳ್ತವೆ. ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ದು ಬ್ಯೂಟಿನೇ ಅದು. ಸೊ ಇಲ್ಲಿ ಪಾರ್ಟ್ನರ್ಸ್ ಅಂತ ಸೇರಿದಾಗ ಒಬ್ಬರ ಹತ್ರ ಕ್ಯಾಪಿಟಲ್ ಜಾಸ್ತಿ ಇರುತ್ತೆ, ಬಂಡವಾಳ ಇರುತ್ತೆ, ಸಮಯ ಇರೋದಿಲ್ಲ. ಇನ್ನು ಕೆಲವ್ರ ಹತ್ರ ಸಮಯ ಇರುತ್ತೆ, ಬಂಡವಾಳ ಇರೋಲ್ಲ. ಸೊ ಹೀಗೆ ಇಬ್ಬರು ಸೇರ್ಕೊಂಡು ಹಣ ಇರೋರು ಬಂಡವಾಳ ಹಾಕ್ತಾರೆ, ಸಮಯ ಇರೋರು ಅವರ ಸಮಯನ ತೊಡಗಿಸ್ಕೊಳ್ತಾರೆ. ಅದನ್ನು ನಾವು ಟೈಪ್ಸ್ ಆಫ್ ಪಾರ್ಟ್ನರ್ಸ್ಲಿ ಓದಿದ್ದಾವೆ ಅಲ್ವಾ? ಆ್ಯಕ್ಟಿವ್ ಪಾರ್ಟ್ನರ್, ಸ್ಲೀಪಿಂಗ್ ಪಾರ್ಟ್ನರ್, ನಾಮಿನಲ್ ಪಾರ್ಟ್ನರ್, ಇದನ್ನೆಲ್ಲ ಇದೆ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಅಂತ ಹೇಳ್ತವೆ. ಸೊ ಅದಕ್ಕೋಸ್ಕರ ಆ್ಯಕ್ಟಿಂಗ್, ದಟ್ ಈಸ್ ದಿ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂತ ಹೇಳ್ತವೆ. ಸೊ ಮ್ಯೂಚುವಲ್ ಏಜೆನ್ಸಿ ಮೀನ್ಸ್ ದ ಬಿಸ್ನೆಸ್ ಆಫ್ ಎ ಪಾರ್ಟ್ನರ್ಶಿಪ್ ಕನ್ಸರ್ನ್ ಮೇ ಬಿ carried on by all the partners or any of them acting for all. In a next point to share of profit. So ಮೊದಲೇ ಹೇಳ್ಬಿಟ್ಟಿದ್ದೇವೆ ನಾವು ಮೀನಿಂಗಲ್ಲೇ, ದ ಪಾರ್ಟ್ನರ್ಶಿಪ್ ಅಂದರೆ ಏನು? ಬಟ್ ದ ರಿಲೇಷನ್ ಬಿಟ್ವೀನ್ ದ ಪರ್ಸನ್ಸ್ ಹೂ ಅಗ್ರಿ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್. ವೈ ವಿ ಹ್ಯಾವ್ ಜಾಯಿಂಡ್ ಹ್ಯಾಂಡ್ಸ್ ಟುಗೆದರ್ ಟು ಡೂ ಎ ಬಿಸ್ನೆಸ್ ಆ್ಯಂಡ್ ಟು ಶೇರ್ ದ ಪ್ರಾಫಿಟ್ಸ್ arising in that business. Though the another important element of this partnership is that the agreement between partners must be to share profits and losses of the business. And the last feature of this one is that liability of the partnership. So liability of partnership ಇದು ಒಂದು ತುಂಬ ಮುಖ್ಯವಾದ ಲಕ್ಷಣ ಆಗುತ್ತೆ. ಸೊ ಲಯಬಿಲಿಟಿ ಆಫ್ ಎನಿ ಪಾರ್ಟ್ನರ್ ಈಸ್ ಅನ್ಲಿಮಿಟೆಡ್. ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಈಚ್ ಪಾರ್ಟ್ನರ್ ಈಸ್ ಲಯಬಲ್ ಜಾಯಿಂಟ್ಲಿ ವಿತ್ ಆಲ್ ಅದರ್ ಪಾರ್ಟ್ನರ್ಸ್ ಆ್ಯಂಡ್ ಆಲ್ಸೋ ಸಿವಿಯರ್ಲಿ ಟು ದ ಥರ್ಡ್ ಪಾರ್ಟಿ ಫಾರ್ ಆಲ್ ದ ಆ್ಯಕ್ಟ್ಸ್ ಆಫ್ ದ ಫರ್ಮ್. ಅಂದರೆ ಅರ್ಥ,
ಒಂದು ಸಂಸ್ಥೆ, ಒಂದು ಪಾಲುದಾರಿಕೆ ಸಂಸ್ಥೆಯಲ್ಲಿ ಏನಾದ್ರು ನಷ್ಟ ಉಂಟಾದಾಗ ಏನು ಪಾಲುದಾರರು ಅವರು ಹಾಕಿರೋ ಬಂಡವಾಳ ಒಂದು ಅಲ್ಲದೆ ಅವರ ವೈಯಕ್ತಿಕ ಆಸ್ತಿನೂ ಸಹ ಕೊಡಬೇಕಾಗಿ ಬರುತ್ತೆ. ಅದನ್ನೇ ಅನ್ಲಿಮಿಟೆಡ್ ಅಂತ ಹೇಳೋದು. ಸೊ ಇದು ಲಯಬಿಲಿಟಿ ಆಫ್ ದ ಪಾರ್ಟ್ನರ್ಶಿಪ್. ಕೊನೆಯಲ್ಲಿ ಹೇಳಬೇಕು ಅಂದರೆ ದ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಈಸ್ ಅನ್ಲಿಮಿಟೆಡ್ ಅಂತ ಹೇಳ್ತದೆ ವಿದ್ಯಾರ್ಥಿಗಳು. ಇದು ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಆ್ಯಂಡ್ ದ ಫ್ಯೂಚರ್ಸ್. ಆ್ಯಂಡ್ ದ ನೆಕ್ಸ್ಟ್ ಆಸ್ಪೆಕ್ಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತವೆ. ನೆಕ್ಸ್ಟ್ ಥಿಯರಿಟಿಕಲ್ ಆಸ್ಪೆಕ್ಟ್ನ ನಾವು ಹೇಳಿದಾಗ, ಸೊ ಪಾರ್ಟ್ನರ್ಶಿಪ್ ಡೀಡ್ ಅನ್ನೋದು ಕೂಡ ಒಂದು ತುಂಬ ಮುಖ್ಯವಾದ ಒಂದು ಕಾನ್ಸೆಪ್ಟ್ ಆಗುತ್ತೆ ಇದು. ಸೊ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿದ್ರೆ ನಾವು ಪಾರ್ಟ್ನರ್ಶಿಪ್ ಡೀಡ್ ನೋಡೋಕ್ಕೆ ಹೋದರೆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನ ನಾವು ಜ್ಞಾಪಕ ಮಾಡ್ಕೋಬೇಕಾಗುತ್ತೆ. ಸೊ ಫ್ಯೂಚರ್ಸಲ್ಲಿ ಹೇಳುವಾಗ ಸೆಕೆಂಡ್ ಪಾಯಿಂಟ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ನೋಡಿದ್ದೇವೆ, ಅಗ್ರಿಮೆಂಟ್. ಸೊ ಆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ ನೋಡ್ರಿ. ಇಲ್ಲಿ ಪಾರ್ಟ್ನರ್ಶಿಪ್ ಇಸ್ ದ ರಿಸಲ್ಟ್ ಆಫ್ ಅಗ್ರಿಮೆಂಟ್ ಅಮಾಂಗ್ ದ ಪಾರ್ಟ್ನರ್ಸ್. ಎರಡನೇ ಪಾಯಿಂಟು ಪಾರ್ಟ್ನರ್ಶಿಪ್ ಡಸ್ ನಾಟ್ ರಿಕ್ವೈರ್ ಅಗ್ರಿಮೆಂಟ್ ಮಸ್ಟ್ ಬಿ ಇನ್ ರೈಟಿಂಗ್ ಅಂತಂದರೆ ಒಂದು ಪಾಲುದಾರಿಕೆ ಸಂಸ್ಥೆ ಅಸ್ತಿತ್ವಕ್ಕೆ ಬರಬೇಕು ಅಂದರೆ ಅಲ್ಲಿ ಅಗ್ರಿಮೆಂಟ್ ಇರಬೇಕು. ದ್ಯಾಟ್ ಶುಡ್ ಬಿ ಎ ಅಗ್ರಿಮೆಂಟ್. ದ ಪಾರ್ಟ್ನರ್ಶಿಪ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಆಫ್ಟರ್ ದ ಅಗ್ರಿಮೆಂಟ್ ಅಮಾಂಗ್ ದ ಪಾರ್ಟ್ನರ್ಸ್. ಅದೇ ರೀತಿ ದಟ್ ಅಗ್ರಿಮೆಂಟ್ ಮೇ ಬಿ ಐದರ್ ಇನ್ ಓರಲ್ ಆರ್ ರಿಟರ್ನ್ ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಏನು ಹೇಳ್ತೀವಿ, ಪಾರ್ಟ್ನರ್ಶಿಪ್ ಡಸ್ ನಾಟ್ ರಿಕ್ವೈರ್ ಅಗ್ರಿಮೆಂಟ್ ಮಸ್ಟ್ ಬಿ ಇನ್ ರೈಟಿಂಗ್. ಅಂದರೆ ಓರಲ್ ಆಗಿ ಇರಬಹುದು. ಆದರೆ ಪಾಲುದಾರಿಕೆ ಕರಾರು ಅಂದರೆ ಏನು, ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು ಅಂತಂದರೆ ವೆನೆವರ್ ದ ಅಗ್ರಿಮೆಂಟ್ ಈಸ್ ಇನ್ ರೈಟಿಂಗ್ ದ ಡಾಕ್ಯುಮೆಂಟ್ which contains terms of the agreement is called partnership deed. ಆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟು ರೈಟಿಂಗಲ್ಲಿರಬೇಕು. whenever the partnership agreement is in writing ಮತ್ತು ಅದರಲ್ಲಿ ಕಂಟೈನ್ಸ್ ದ ಟರ್ಮ್ಸ್ ಆಫ್ ದಿ ಅಗ್ರಿಮೆಂಟ್. ಆ ಒಪ್ಪಂದಕ್ಕೆ ಏನೆಲ್ಲ ಪಾಲುದಾರರು ಒಪ್ಕೊಂಡಿರ್ತಾರೋ ಆ ಕಂಡೀಷನ್ಸು, ಟರ್ಮ್ಸು, ನೀತಿ ನಿಯಮಗಳೆಲ್ಲನೂ ಸೇರ್ಕೊಂಡಿರೋವಂತಹ ಒಂದು ಡಾಕ್ಯುಮೆಂಟ್ನ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರೀತೇವೆ, ಪಾಲುದಾರಿಕೆ ಕರಾರು ಪತ್ರ. ವಿದ್ಯಾರ್ಥಿಗಳು ಇದು ತುಂಬ ಮುಖ್ಯವಾಗುತ್ತೆ. ಇನ್ನು ಪ್ರಾಕ್ಟಿಕಲ್ ಫೀಲ್ಡಲ್ಲಿ ಎಲ್ಲ ಪಾಲುದಾರ ವ್ಯವಹಾರಗಳು ನಡೀತಾ ಇರ್ತವೆ. ಎಲ್ಲ ಚೆನ್ನಾಗಿ ನಡೀತಾ ಇದ್ದರೆ ಏನು ಸಮಸ್ಯೆ ಇರೋದಿಲ್ಲ. ಆದರೆ ಮನಸ್ತಾಪಗಳು ಬಂದಾಗ ಅದು ಪಾಲುದಾರರ ಮಧ್ಯೆ ಇರ್ಬೋದು ಅಥವಾ ಮೂರನೇ ವ್ಯಕ್ತಿಯ ಜೊತೆ ಇರ್ಬೋದು. ಬರೀ ಬಾಯಿ ಮಾತಲ್ಲಿದ್ದರೆ ನಾವು ನ್ಯಾಯ ಪಂಚಾಯಿತಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ನಾವು ಕೋರ್ಟ್ಗೆ ಹೋದಾಗ ಜಡ್ಜ್ಮೆಂಟು ತುಂಬ ಕಷ್ಟ ಆಗುತ್ತೆ. ಬಟ್ ವೆನೆವರ್ ದೆರ್ ಇಸ್ ಅನ್ ಅಗ್ರಿಮೆಂಟ್ ಇನ್ ರೈಟಿಂಗ್, ಬರಹ ರೂಪದಲ್ಲಿದ್ದರೆ ಆವಾಗ ಜಡ್ಜ್ಮೆಂಟು ಕೊಡೋದಕ್ಕೂ ತುಂಬ ಸುಲಭ ಆಗುತ್ತೆ. ಅಂದರೆ ನಮ್ಮ ಏನು ಮನಸ್ತಾಪಗಳಿರುತ್ತೋ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಪ್ರಾಕ್ಟಿಕಲ್ಲಾಗಿ ಪಾರ್ಟ್ನರ್ಶಿಪ್ ಇಡಿರೋದು ಮುಖ್ಯ. ಅಂದರೆ ಅರ್ಥ ಪಾರ್ಟ್ನರ್ಶಿಪ್ ಅಗ್ರಿಮೆಂಟು ರೈಟಿಂಗಲ್ಲಿ ಇರಬೇಕು. ಏನೆಲ್ಲ ಇರುತ್ತೆ ಈ ಪಾರ್ಟ್ನರ್ಶಿಪ್ ಡೀಡಲ್ಲಿ, ಕರಾರು ಪತ್ರದಲ್ಲಿ ಏನೆಲ್ಲ ಇರುತ್ತೆ? ವಾಟ್ ಕಂಟೈನ್ಸ್ ದ ಪಾರ್ಟ್ನರ್ಶಿಪ್ ಡೀಡ್, ಅದನ್ನು ವಾಟ್ ವಿ ಕಾಲ್ ಇಟ್ ಆಸ್ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ವಿ ಕಾಲ್ ಇಟ್ ಆಸ್ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತೇವೆ. ಅಂದರೆ ಅರ್ಥ ಏನೆಲ್ಲ ಒಳಗೊಂಡಿರುತ್ತೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ರೈಟಿಂಗಲ್ಲಿ ಇದ್ದಾಗ. ಸೊ ಫಸ್ಟ್ ಪಾಯಿಂಟ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್ ಆ್ಯಂಡ್ ಇಟ್ಸ್ ಮೈನ್ ಬಿಸ್ನೆಸ್. So what is the name of the firm and what is the address and where it is situated? And address means where it is situated and what is its main business, what is the objective, what for we have joined hands together, what to do. ಮೈನ್ ಬಿಸ್ನೆಸ್ ಅಂದರೆ ಏನು ವ್ಯವಹಾರ ಮಾಡೋದಕ್ಕೋಸ್ಕರ ನಾವು ಇದ್ದೇವೆ ಅಂತ ಹೇಳ್ತಾರೆ. ಇನ್ನು ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ದ ಪಾರ್ಟ್ನರ್ಸ್. ಸೊ ನೇಮು ಆ್ಯಂಡ್ ಅಡ್ರೆಸ್, ಹೆಸರು ಮತ್ತು ವಿಳಾಸ, ಎಲ್ಲ ಪಾಲುದಾರರ ಹೆಸರು ಮತ್ತು ವಿಳಾಸ ಕೊಡಬೇಕು. ಅಮೌಂಟ್ ಆಫ್ ಕ್ಯಾಪಿಟಲ್ ಟು ಬಿ ಕಾಂಟ್ರಿಬ್ಯೂಟ್ ಈಚ್ ಪಾರ್ಟ್ನರ್. ಸೊ ಎಷ್ಟು ಬಂಡವಾಳ ತೊಡಗಿಸ್ತಾ ಇದ್ದಾರೆ ಪ್ರತಿಯೊಬ್ಬ ಪಾರ್ಟ್ನರು ಕೂಡ, ಪಾಲುದಾರ ಎಷ್ಟು ಬಂಡವಾಳ ಹಾಕ್ತಾ ಇದ್ದಾರೆ. ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ದಿ ಪಾರ್ಟ್ನರ್ಶಿಪ್, ಯಾವಾಗ ಶುರುವಾಗಿದೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ಯಾವಾಗ ಶುರು ಮಾಡ್ತವೆ. ಆ್ಯಂಡ್ ವಾಟ್ ಈಸ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ, ಯಾವ ರೀತಿ ಹಂಚ್ಕೊಳ್ಬೇಕು, ಲಾಭ ಮತ್ತು ನಷ್ಟನ ಯಾವ ರೀತಿ ಹಂಚ್ಕೊಳ್ಬೇಕು ನಾವು, ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಅಂತ ಹೇಳ್ತೇವೆ. ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಲೋನ್, ಡ್ರಾಯಿಂಗ್ಸ್ ಎಕ್ಸೆಟ್ರಾ. ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಲೋನ್ ಅಂದರೆ ಯಾವ ಬಡ್ಡಿ ದರದಲ್ಲಿ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಚಾರ್ಜ್ ಮಾಡಬೇಕು, ಮತ್ತು ಲೋನ್ ತಗೊಂಡಿದ್ದರೆ ಸ್ಯಾಲ್ರಿ, ಕಮಿಷನ್ ಎಕ್ಸೆಟ್ರಾ ಇಫ್ ಪೇಯಬಲ್ ಟು ಎನಿ ಪಾರ್ಟ್ನರ್, ಪಾಲುದಾರರಿಗೆ ಕೊಡಬೇಕಾ. ಹಾಗೆಯೇ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಈಚ್ ಪಾರ್ಟ್ನರ್.
ಏನು ಅವನ ರೈಟ್ಸು ಲಯಬಿಲಿಟೀಸು ಇದೆ ಅಂತ ಹೇಳಬೇಕು. ಮತ್ತು ಟ್ರೀಟ್ಮೆಂಟ್ ಆಫ್ ಲಾಸ್ ಅರೈಸಿಂಗ್ ಔಟ್ ಆಫ್ ದಿ ಇನ್ಸಾಲ್ವೆನ್ಸಿ ಆಫ್ ಎನಿ ಒನ್ ಆರ್ ಪಾರ್ಟ್ನರ್ ಆ್ಯಂಡ್ ಸೆಟಲ್ಮೆಂಟ್ ಆಫ್ ಅಕೌಂಟ್ಸ್ ಆ್ಯಂಡ್ ಡಿಸಲ್ಯೂಷನ್ ಆಫ್ ದಿ ಪಾರ್ಟ್ನರ್, ಮೆಥಡ್ ಆಫ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಅಮಾಂಗ್ ದಿ ಪಾರ್ಟ್ನರ್. ಹೀಗೆ ಹಲವಾರು ಟರ್ಮ್ಸ್ಗಳಿರ್ತವೆ ವಿದ್ಯಾರ್ಥಿಗಳೇ. ಬಟ್ ಇಲ್ಲಿ ಮುಖ್ಯವಾಗಿ ಒಂದು 7 ಪಾಯಿಂಟ್ನ ನಾನು ನಿಮಗಿಲ್ಲಿ ಕೊಟ್ಟಿದ್ದೇನೆ. ಸೊ ಇಲ್ಲಿ ಇನ್ನೊಂದು ನಾವು ಮುಖ್ಯವಾಗಿ ಅಬ್ಸರ್ವ್ ಮಾಡಬೇಕಾದ ಪಾಯಿಂಟು ಅಂದರೆ, ಅಕಸ್ಮಾತ್ ಪಾರ್ಟ್ನರ್ಶಿಪ್ ಡೀಡ್ ಇರೋದಿಲ್ಲ, ಆವಾಗ ಏನು ಮಾಡಬೇಕು? ಪಾರ್ಟ್ನರ್ಶಿಪ್ ಡೀಡ್ ಇಲ್ಲದೆ ಇರುವಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಪ್ರಾವಿಷನ್ಸ್ ಇದೆ ವಿದ್ಯಾರ್ಥಿಗಳೇ. ಸೊ ಪ್ರಾವಿಷನ್ಸ್ ಇನ್ ದಿ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತವೆ. ಸೊ ಇಲ್ಲಿ 4 ಪಾಯಿಂಟ್ ನಾನು ಹೇಳಿದ್ದೇನೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ, ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಲೋನ್ ಡ್ರಾಯಿಂಗ್ಸ್, ಸ್ಯಾಲ್ರಿ ಕಮಿಷನ್. ಇಷ್ಟರಲ್ಲೇ ಈ 3 ಪಾಯಿಂಟ್ ನಮಗೆ ತುಂಬ ಮುಖ್ಯವಾಗೋದು. ಸೊ ಯಾವಾಗ ಪಾರ್ಟ್ನರ್ಶಿಪ್ ಡೀಡ್ ಇರೋದಿಲ್ವೋ ಆವಾಗ ಏನು ಮಾಡಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಶುಡ್ ಬಿ ಶೇರ್ಡ್ ಈಕ್ವಲಿ. ಯಾವಾಗ ಪಾಲುದಾರಿಕೆ ಕರಾರು ಪತ್ರ ಇರೋದಿಲ್ವೋ ಪ್ರಾಫಿಟ್ ಆ್ಯಂಡ್ ಲಾಸ್ ಶುಡ್ ಬಿ ಶೇರ್ಡ್ ಈಕ್ವಲಿ. ಎರಡನೇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಪಾಲುದಾರಿಕೆ ಕರಾರು ಪತ್ರ ಇಲ್ಲ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡೋಂಗಿಲ್ಲ. ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಅದು ಸಹ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಸಹ ಕೊಡೋ ಹಾಗಿಲ್ಲ. ಮತ್ತು ಲೋನ್, ಅಕಸ್ಮಾತ್ ಪಾಲುದಾರರು ಲೋನ್ ಕೊಟ್ಟಿದ್ದರೆ ಅದಕ್ಕೆ ಮಾತ್ರ ನಾವು 6% ಪರ್ ಆ್ಯನಮ್ ಅಂತ ಕೊಡಬೇಕಾಗುತ್ತೆ. ಇನ್ನು ಸ್ಯಾಲ್ರಿ ಆರ್ ಕಮಿಷನ್, ಇದು ಸಹ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದರೆ ಯಾವುದೇ ರೀತಿಯಾದ ಸ್ಯಾಲ್ರಿ ಅಥವಾ ಕಮಿಷನ್ನು ಕೊಡುವ ಹಾಗಿಲ್ಲ. ಸೊ ಈ 5 ಅಂಶಗಳು ಜ್ಞಾಪಕ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಒಂದು, ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ. ಸೊ ಇನ್ ದಿ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಶುಡ್ ಬಿ ಶೇರ್ಡ್ ಈಕ್ವಲಿ. ಎರಡನೇ ಪಾಯಿಂಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ನೋ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಬಿ ಗಿವನ್. ಮೂರನೇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ನೋ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಟು ಬಿ ಅಲೋಡ್. ಸ್ಯಾಲ್ರೀಸ್, ಕಮಿಷನ್ ಎಕ್ಸೆಟ್ರಾ, ನೋ ಸ್ಯಾಲ್ರಿ or remuneration or any commission to be given to the partner. Loan. So if any partner advance loan to the firm means we have to allow 6% per annum interest. So partners loan ಗೆ 6% per annum. ಈ 5 ಪಾಯಿಂಟು ಜ್ಞಾಪಕ ಇಟ್ಕೊಳ್ಳಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಶುಡ್ ಬಿ ಶೇರ್ಡ್ ಈಕ್ವಲಿ, ನೋ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ನೋ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ನೋ ಸ್ಯಾಲ್ರಿ ಆರ್ ರೆಮ್ಯುನರೇಷನ್, and last point 6% interest per annum on partners loan. ಸೊ ಇದು ಸಾಮಾನ್ಯವಾಗಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗೆ ಕೇಳ್ತಿರ್ತಾರೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಇಷ್ಟು ಈ ಸೆಷನ್ನಲ್ಲಿ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟಲ್ಲಿ ಥಿಯರಿಟಿಕಲ್ ಆಸ್ಪೆಕ್ಟ್ ನೋಡಿದ್ದೇವೆ. ಇನ್ನು ಕಮಿಂಗ್ ಸೆಷನ್ನಲ್ಲಿ ಸ್ಪೆಷಲ್ ಆಸ್ಪೆಕ್ಟ್ಸ್ ಅಂತ ಹೇಳ್ತವೆ. ಅದರಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮೇಂಟೆನೆನ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಇದನ್ನೆಲ್ಲನೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಏನಾದ್ರು ಡೌಟ್ಸ್ ಇದ್ದರೆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ, ನನಗೂ ಕಾಲ್ ಮಾಡಿ. ನಾನು ಕೂಡ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.